ಭೇಟಿಯಾಗಿದ್ದಾರೆ ಅಂತ ಹೇಳಿದ್ರೆ ಸೊ ಏನಂತ ಹೇಳಿದ್ರು ಸರ್ ಅವ್ರೇನಾದ್ರು ಮನ ಒಲ್ದಿದ್ದಾರೆ ಹೇಗೆ? ಕಾರ್ತಿಕ್ ಅವ್ರಿಗೆ ನಾನು ಮನವಿ ಮಾಡಿದ್ದೀನಿ ಕೂತ್ಕೊಂಡು. ಅವರು ಒಂದು ವಾರ ಟೈಮ್ ತೊಗೊಂಡಿದ್ದಾರೆ. ನಾನು ಅವ್ರು ಯಾವ ಕಾರಣಕ್ಕೂ ನನಗೆ ಆ ಜಾಗ ಬೇಕೇ ಬೇಕು ಅಂತ ಇಲ್ಲ, ನಾನು ಇಲ್ಲ ಯಾವ ಕಾರಣಕ್ಕೂ ಅದು ಬಿಟ್ಟು ಮಾಡೋ ಥಿಂಕೇ ಇಲ್ಲ, ಕೊಡಲೇಬೇಕು ಅಂತ ಹೇಳಿದ್ದೀನಿ, ರಿಕ್ವೆಸ್ಟ್ ಮಾಡಿದ್ದೀನಿ. ಅವ್ರು ಮಾಡಲಿಲ್ಲ, ಕಾನೂನಲ್ಲೇ ನಮಗೆ ಜಾಗ ಸಿಗುತ್ತೆ ಅಂತ ಗ್ಯಾರಂಟಿ ಇದೆ. ನಾನು ಇಷ್ಟು ದಿನ ಇದ್ರ ಬಗ್ಗೆ ಕೇಳಲಿಲ್ಲ, ಯಾವ ಕಾರಣಕ್ಕೂ ಬಿಡೋಲ್ಲ. ನಾವು ಅಲ್ಲೇ ಅಂತ್ಯಕ್ರಿಯೆ ಆದ ಜಾಗದಲ್ಲಿ ನಾವು ಸ್ಮಾರಕ ಕಟ್ತೀವಿ, ಬಿಡಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕೇಳಿದೆ, ಈ ಡೆಮಾಲಿಷ್ ಮಾಡೋಕ್ಕೆ ನನಗೆ ಅಷ್ಟು ಧೈರ್ಯ ಬರ್ತದೆ ಅಂದರೆ ಕಾನೂನಲ್ಲಿ ನಮಗೆ ಎಲ್ಲ ನಾವು ಕೋರ್ಟ್ಗೆ ಹಾಕೆಲ್ಲ ತೊಗೊಂಡಿದ್ದೋ, ಇಲ್ಲಾಂದರೆ ವಿಷ್ಣು ಸಮಾಧಿ ಡೆಮಾಲಿಷ್ ಮಾಡೋಕ್ಕೆ ನಮ್ಗೆ ಅಲ್ಲಾಗುತ್ತಾ? ನಾನು ಉಳಿತಿದ್ದೆ. ಅವನು ಹೇಳ್ದೆ, ಅವ್ನಿಗೆ ಗೊತ್ತಿತ್ತು, ಅವ್ನಿಗೆ ತುಂಬ ಭಯ ಇತ್ತು, ಯಾರು ಗೊತ್ತೇ ಇರಲಿಲ್ವಲ್ಲ ಆಗಿತ್ತು. ಆಮೇಲೆ ಇಷ್ಟು ದಿನ ಯಾಕೆಂದರೆ 2000 ಜನವರಿಲಿ ಆದಂಥ ಆರ್ಡ್ರ್ ಇವತ್ತು ಗಂಟೆ ಯಾರು ಬಂದಿಲ್ವಲ್ಲ, ನಮ್ಗೆ ಅದಕ್ಕೆ ಅವಾಗ ಧೈರ್ಯ ಬಂತು, ಇಲ್ಲಾಂದ್ರೆ ಅವ್ರು ಮುಟ್ತಿರಲಿಲ್ಲ. ಅದಕ್ಕೆ ಈ ನಮ್ಮ ಏನು ಓಡಾಡ್ತಿದ್ರು ಅವರಿಂದ ಸ್ವಲ್ಪ ತಪ್ಪಾಗಿರ್ಬೋದು, ಇಲ್ಲ ಅವ್ರಿಗೆ ಮಾಹಿತಿ ಇಲ್ಲದೆ ಇರ್ಬೋದು. ಮಾಹಿತಿ ಇದ್ರೆ ಅವ್ರಿಗೆ ಫಾಲೋ ಮಾಡಬೇಕು. ಕೇಳಲಿಲ್ವಾ? ಯಾಕಂದ್ರೆ ಕೋರ್ಟ್ ಆರ್ಡರ್ ಅಲ್ಲಿ ಇರೋದು ಅನಧಿಕೃತವಾಗಿರುವಂತ ಒಂದು ಇದಿದೆ, ಸ್ಟ್ರಕ್ಚರ್ ಇದೆ, ಅದನ್ನ ಡೆಮಾಲಿಷನ್ ಮಾಡೋದು. ಅಲ್ಲಿ ವಿಷ್ಣು ಸಮಾಧಿ ಇದೆ ಅನ್ನೋದನ್ನ ಅವರು ಮೆನ್ಷನ್ ಮಾಡಿರ್ಲಿಲ್ಲ. ನಾನು ಕೇಳಿದೆ, ವಿಷ್ಣು ಸಮಾಧಿ ಅಂತ ಅಲ್ಲಿ ಮೆನ್ಷನ್ ಮಾಡಿದ್ರೆ ಗೌರ್ಮೆಂಟ್ ಪೀಪಲ್ ಯಾರಿರ್ಲಿಲ್ವಾ? ಏನಂದ್ರೆ ಕಾನೂನಲ್ಲಿ ಯಾರ್ಯಾರೇನೇನು ಜೊತೆಗೆ ಗೊತ್ತಿಲ್ಲ. ನ್ಯಾಯ ಇಲ್ಲದೆ ಇದಕ್ಕೆ ದಯವಿಟ್ಟು ನಮ್ಗೆ ನ್ಯಾಯ ಸಿಗುತ್ತೆ. ನಾವು ಹೇಳ್ದ ಡೆಮಾಲಿಷ್ ಮಾಡಿ, ಅವ್ನಿಗೂ ತುಂಬ ಭಯ ಇತ್ತು ಕೂಡ. ಇಲ್ಲ ಅವ್ನು ಹೇಳ್ದ, ದಯವಿಟ್ಟು ನಂಗೆ 3-4 ನಾನು ಹೇಳಿದೆ, ಯಾವ ಕಾರಣ ನಿನಗೆ ಬೇಡಪ್ಪ, 1 ಎಕರೆ ಬೇಡ, 10 ಎಕರೆ ಬೇಡ, ಹತ್ತರಿಂದ ಅದು 10 ಗುಂಟೆ ಇಲ್ಲ 12 ಗುಂಟೆ ಅದೇನಿದೆ ನಮಗೆ ಕೊಡು, ನಿನಗೆ ಹಣ. ಆಮೇಲೆ ಹೇಳ್ದ, ಹಣದ ಪಾಪ ಸುಳ್ಳು ಹೇಳ್ಬಾರ್ದು, ಹಣ ಕೇಳಲಿಲ್ಲ. ಹಣ ಆದರೆ ನಾನು ಕೊಡೋಕ್ಕೆಲ್ಲ ಸರ್, ನಾನು ಮಾಡಿಕೊಡ್ತೀನಿ, ಏನೋ ಮಾಡ್ತೀನಿ, 1 ವಾರ ಟೈಮ್ ಕೊಡಿ ಅಂತ ಹೇಳಿದ್ರೆ. ನನ್ನ ಪಾಪ